ಮನೆಯಲ್ಲೇ ತುಂಬ ಸರಳವಾಗಿ ಪಾವ್ ಭಾಜಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಕುಕ್ಕರ್ದಲ್ಲಿ ಎಣ್ಣೆ ಮತ್ತು ಬಟರ್ ಸೇರಿಸ್ತಿದ್ದೀನಿ. ಮೆಲ್ಟಾದ್ಮೇಲೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಹಿಂಗೆ ಹಾಕ್ಕೊತಿದ್ದೀನಿ. ಈರುಳ್ಳಿ ಕೆಂಪಾದ್ಮೇಲೆ ಟೊಮೆಟೊ ಸೇರಿಸ್ತಿದ್ದೀನಿ. ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು, ಹೀಗಾಗಿ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಟೊಮೆಟೊನ ಹುರ್ಕೊಂಡು ತೊಗೋಬೇಕಾಗುತ್ತೆ. ಟೊಮೆಟೊ ಸಾಫ್ಟ್ ಆದಮೇಲೆ ತರಕಾರಿ ಸೇರಿಸ್ತಿದ್ದೀನಿ. ತರಕಾರಿ ಯಾವುದಿರುತ್ತೆ ಮನೆಯಲ್ಲಿ ಅದನ್ನೇ ಹಾಕ್ಕೋಬೋದು, ಬಟ್ ನಾನು ಪಾವ್ ಭಾಜಿ ರೆಸಿಪಿಯಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ. 1-2 ಚಮಚ ರೆಡ್ ಖಾರದ ಪುಡಿ, 1-2 ಚಮಚ ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಎಲ್ಲ ಸೇರಿಸಿ ತರಕಾರಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು 4 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕಾಗುತ್ತೆ. 4 ಸೀಟಿ ಹೊಡ್ಸ್ಕೊಂಡು ಆಗಿದೆ. ಇವಾಗ ಹೊಡ್ಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೂಡ ತರಕಾರಿ ಕಾಣಬಾರ್ದು, ಆ ರೀತಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಮಾಡಬೇಕು. ಹೀಗಾಗಿ ಬಟರ್ ಮೆಲ್ಟ್ ಆದಮೇಲೆ ಸ್ವಲ್ಪ ಪಾವ್ ಭಾಜಿ ಮಸಾಲ, ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು, ನಮ್ಮ ಪಾವ್ ಭಾಜಿ ರೆಸಿಪಿ ತಯಾರಾಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.